ಹಲೋ ನಮಸ್ಕಾರ. ಶಾಲೆಗಳು ಪ್ರಾರಂಭ ಆಗಿವೆ. ಮಕ್ಕಳು ಶಾಲೆ ಕಡೆ ಬರೋದಕ್ಕೆ ಮುಂದಾಗಿದ್ದಾರೆ. ಮತ್ತೆ ಶಾಲಾ ಶಿಕ್ಷಕರುಗಳು ಕೂಡ ಅವರಿಗೆ ಒಂದು ಆಹ್ವಾನವನ್ನು ನೀಡಿ ಅವರನ್ನ ಬರಮಾಡ್ಕೊಂಡಿದ್ದಾರೆ. ಮತ್ತೆ ಕೆಲವು ಸಂಘಟನೆಗಳು ಕೂಡ ಅವರಿಗೆ ಕೇಸರಿ ಶಾಲನ್ನ ಕೊಟ್ಟು ಬರಮಾಡ್ಕೊಳ್ಳಿದ್ದಾರೆ. ಇದು ಹೆಚ್ಚಿನದಾಗಿ ಸರ್ಕಾರಿ ಶಾಲೆಗಳ ಮುಂಭಾಗದಲ್ಲೇ ಸಾಧ್ಯತೆ ಆಗಿರೋದು. ಯಾಕಂದ್ರೆ ಪ್ರೈವೇಟ್ ಶಾಲೆಗಳಲ್ಲಿ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶವನ್ನ ಕೊಡೋದು ಇಲ್ಲ. ಇವ್ರುಗಳನ್ನ ಆ ಕಾಂಪೌಂಡ್ ಒಳಕ್ಕೂ ಬಿಟ್ಕೊಳ್ಳೋದಿಲ್ಲ. ಪರ್ಮಿಷನ್ ತಗೊಂಡು ಕಾಂಪೌಂಡ್ ಒಳಕಾದ್ರೂ ಹೋಗ್ಬೇಕಾಗತ್ತೆ. ಮತ್ತೆ ಇನ್ನೊಂದು ವಿಪರ್ಯಾಸ ಏನು ಅಂತಂದ್ರೆ, ಇವ್ರ ಮಕ್ಳುಗಳ್ನು ಕೂಡ ಇವರು ಅದೇ ಪ್ರೈವೇಟ್ ಶಾಲೆಗೆ ಹಾಕಿರ್ತಾರೆ. ಹಾಕ್ಬಿಟ್ಟು ಏನ್ ಮಾಡಿರ್ತಾರೆ, ಸರ್ಕಾರಿ ಶಾಲೆಗಳ ಮುಂದೆ ಕೇಸರಿ ಶಾಲನ್ನ ವಿತರಣೆ ಮಾಡೋದಕ್ಕೆ ಮುಂದಾಗಿರ್ತಾರೆ. ಇದು ಒಂದು ಸದುದ್ದೇಶದಿಂದ ಮಾಡದಂತ ಕೆಲಸ ಆಗಿದ್ರೆ ಅಪ್ರಿಶಿಯೇಟ್ ಮಾಡ್ಬೋದಾಯ್ತು. ಬಟ್ ಆದ್ರೆ ಇದು ಪ್ರವೋಕ್ ಮಾಡೋದಕ್ಕೆ, ಈಗ ಅವರು ಹಿಜಾಬ್ ಹಾಕೋಬರ್ತಾರೆ, ನೀವು ಕೂಡ ಕೇಸರಿ ಶಾಲನ್ನ ಹಾಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಇವರು ವಿತರಣೆಯನ್ನ ಮಾಡ್ತಾ ಇರೋದು. ಇದು ಎಷ್ಟು ಸರಿ? ಈ ಹಿಂದೆ ಕೂಡ ಏನ್ ಮಾಡ್ತಿದ್ವಿ ನಾವು, ಧಾರ್ಮಿಕ ಗುರುತುಗಳಾದಂತಹ ರುದ್ರಾಕ್ಷಿಯನ್ನಾಗಿರ್ಬೋದು, ತಾಯ್ತಾವನ್ನಾಗಿರ್ಬೋದು, ಮತ್ತೆ ಇಸ್ಲಾಂ ಧರ್ಮದ ಬುರ್ಕಾವನ್ನ ಅವ್ರು ಹಾಕೊಂಡ್ ಬರ್ತಿದ್ರು. ಕ್ರಿಶ್ಚಿಯನ್ ಹುಡುಗರು ಏನ್ ಮಾಡ್ತಿದ್ರು, ಶಿಲುಬ ಇರ್ತಕ್ಕಂಥ ಸರಗಳನ್ನ ಬರ್ತಾ ಇದ್ರು. ಇದು ಹಿಂದಿಂದನೂ ಕೂಡ ಎಲ್ಲಾ ಶಾಲೆಗಳಲ್ಲೂ ನಾವು ನೋಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಈ ಹಿಂದೆಲ್ಲ ಯಾವ ಧಾರ್ಮಿಕ ಸಂಘಟನೆಗಳು ಕೂಡ ಶಾಲಾ ಆವರಣದಲ್ಲಿ ಅಥವಾ ಕಾಲೇಜ್ ಆವರಣಗಳಲ್ಲಿ ನಿಂತ್ಕೊಂಡು ಧಾರ್ಮಿಕ ಗುರುತುಗಳನ್ನ ಅಥವಾ ಧಾರ್ಮಿಕ ಚಿಹ್ನೆಗಳನ್ನ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರ್ಲಿಲ್ಲ. ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ಅಕಸ್ಮಾತ್ ಏನಾದ್ರೂ ತಮ್ಮ ಮನೆಯಲ್ಲಿ ಯಾವ್ದಾದ್ರು ಧರ್ಮವನ್ನ ಪಾಲಿಸ್ತಾ ಇದ್ರೆ ಆಯಾ ಗುರುತುಗಳನ್ನ ಹಾಕೊಂಡ್ ಬರ್ತಾ ಇದ್ರು. ಅದು ಶಾಲಾ ಕಾಲೇಜುಗಳಲ್ಲಿ ಅಲೋ ಕೂಡ ಇತ್ತು. ಶಾಲಾ ಮತ್ತು ಕಾಲೇಜಿನ ಶಿಕ್ಷಣವನ್ನ ಪಡೆದುಕೊಂಡ ನಂತರ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ರು, ಈ ಎಲ್ಲ ಧಾರ್ಮಿಕ ಗುರುತುಗಳನ್ನ ಅಥವಾ ಧಾರ್ಮಿಕ ಆಚರಣೆಗಳನ್ನ ನಾವು ಪಾಲಿಸ್ಬೇಕಾ ಬೇಡ್ವಾ, ಅಥವಾ ಇದರಿಂದ ಸಮಾಜಕ್ಕೆ ಏನು ಉಪಯೋಗ ಇದೆ ಅನ್ನೋದನ್ನ ತಾವು ಸಾಮಾಜಿಕ ಜೀವನಕ್ಕೆ ಕಾಲಿಟ್ಟಾಗ ಅದನ್ನ ಡಿಸೈಡ್ ಮಾಡ್ತಾ ಇದ್ರು, ತಾವು ಪಡ್ಕೊಂಡಂತ ಒಂದು ಎಜುಕೇಶನ್ ಇಂದ. ಆದ್ರೆ ಈಗೇನಾಗ್ತಾ ಇದೆ, ಸಂಘಟನೆಗಳು ಡಿಸೈಡ್ ಮಾಡ್ತಾ ಇದೆ ಅವರ ಜೀವನವನ್ನ. ದೇಶ ಮುಂದೆ ಹೋಗ್ತಾ ಹೋಗ್ತಾ ಏನ್ ಮಾಡ್ಬೇಕು, ನಾವು ಹಂಚ್ಬೇಕಾಗಿರ್ತಕ್ಕಂಥದ್ದು ಧಾರ್ಮಿಕ ಗುರುತುಗಳನ್ನಲ್ಲ, ಅದೇ ಶಾಲಾ ಆವರಣದಲ್ಲಿ ನಿಂತ್ಕೊಂಡು ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಏನು ಕೊರತೆ ಇದೆ ಅನ್ನೋದನ್ನ ಕೇಳಿದಿದ್ರೆ ನಿಜವಾಗ್ಲೂ ಅದಕ್ಕೆ ಒಂದು ಅರ್ಥ ಇತ್ತು. ಯಾಕೆ ನೀವೆಲ್ಲ ಓದ್ಬೇಕಾದಂತಹ ಸಂದರ್ಭದಲ್ಲಿ ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇತ್ತಾ, ನೀರಿನ ವ್ಯವಸ್ಥೆ ಇತ್ತಾ, ಒಳ್ಳೆಯ ಶಿಕ್ಷಣ ಇತ್ತಾ, ಒಳ್ಳೆಯ ಕ್ಲಾಸ್ ರೂಮ್ಗಳಿದ್ವಾ, ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಗಳಿಗೆ ಎಕ್ವಿಪ್ಮೆಂಟ್ಸ್ ಇತ್ತಾ ಅನ್ನೋದನ್ನೆಲ್ಲಾನು ಕೂಡ ನೀವು ಅಬ್ಸರ್ವ್ ಮಾಡಿ ಅದನ್ನ ಕೊಡಿಸ್ಬೇಕಾಗಿತ್ತು. ಅದನ್ನ ಕೊಡ್ಸೋದಕ್ಕೆ ಇದೇ ರೀತಿಯ ಒಂದು ಮುಂದಾಳತ್ವವನ್ನ ಎಲ್ಲಾ ಧಾರ್ಮಿಕ ಜನರು ಕೂಡ ನಿಂತು ಇದನ್ನ ಮಾಡ್ಬೇಕಾಗಿತ್ತು. ಆದ್ರೆ ವಿಪರ್ಯಾಸ ಏನು ಅಂತಂದ್ರೆ, ಇವತ್ತು ಧಾರ್ಮಿಕ ಗುರುತುಗಳನ್ನ ಮತ್ತೆ ಧಾರ್ಮಿಕ ವೈಷಮ್ಯವನ್ನ ಮಕ್ಕಳಲ್ಲಿ ಹಂಚ್ತಾ ಇದ್ದೀರಾ. ಅದು ಸಮಾಜಕ್ಕೆ ಹಬ್ಬಿದ್ರೆ ಏನಾಗ್ಬೋದು, ಅದರ ಒಂದು ದುಷ್ಪರಿಣಾಮ ಅನ್ನೋದರ ಒಂದು ಕಿಂಚಿತ್ತು ಒಂದು ಸಣ್ಣ ಅರಿವು ಕೂಡ ನಿಮ್ಗೆ ಯಾರಿಗೂ ಕೂಡ ಇಲ್ಲ. ಸರ್ಕಾರಿ ಶಾಲಾ ಕಾಲೇಜುಗಳು ಮುಚ್ತಿವೆ, ನೀಟ್ ಪೇಪರ್ ಕೂಡ ಲೀಕ್ ಆಗಿದೆ, ಮತ್ತೆ CBSE ನಲ್ಲೂ ಕೂಡ ಏನೋ ಅಕ್ರಮ ಕೂಡ ನಡೆದಿದೆ. ಆ ಎಲ್ಲವನ್ನೂ ಕೂಡ ನೀವು ಪ್ರಶ್ನೆ ಮಾಡಿದ್ದೀರಾ? ಯಾರು ಕೂಡ ಪ್ರಶ್ನೆನೇ ಮಾಡ್ತಾ ಇಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ಅದ್ರ ಬಗ್ಗೆ ನಿಮ್ಗೆ ಯಾವುದೇ ಒಂದು ಸಣ್ಣ ಅರಿವು ಕೂಡ ಇಲ್ಲ. ಇದರಿಂದ ನಮ್ಮ ಮಕ್ಕಳ ಭವಿಷ್ಯ ಏನಾಗ್ಬೋದು, ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಉದ್ಯೋಗ ಸಿಗುತ್ತಾ, ಅಥವಾ ಈಗಿರ್ತಕ್ಕಂಥ ಸರ್ಕಾರಗಳು ನಮ್ಮ ಮಕ್ಕಳ ನಿರುದ್ಯೋಗ ಸಮಸ್ಯೆಗಳನ್ನ ನಿವಾರಿಸಿದವ ಅನ್ನೋದನ್ನ ನೀವು ನೋಡ್ಬೇಕಿತ್ತು. ನೀವ್ಯಾರು ಕೂಡ ಅದ್ರ ಬಗ್ಗೆ ಒಂದು ಸಣ್ಣ ಅರಿವು ಇಲ್ದಲೆ ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ನಿಮ್ಗೆ ನಿಜವಾಗ್ಲೂ ನಿಮ್ಮ ಧರ್ಮಗಳನ್ನ ಕಾಪಾಡ್ಕೋಬೇಕು, ನಿಮ್ಮ ಧರ್ಮದ ಏನು ಯುವಕರಿಗೆ ಮತ್ತೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಮತ್ತೆ ಒಳ್ಳೆಯ ಉದ್ಯೋಗ ಸಿಗ್ಬೇಕು ಅನ್ನೋದೇ ನಿಮ್ಗಾಗಿದ್ದಿದ್ರೆ, ನೀವು ಏನು ಧರ್ಮ ಜಾತಿ ಅಂತ ಹೇಳ್ಕೊಂಬಂದಿದ್ದಂತಹ ನಿಮ್ಮ ನಾಯಕರುಗಳನ್ನ ತಿರುಗಿಸಿ ಪ್ರಶ್ನೆ ಮಾಡ್ತಾ ಇದ್ರಿ. ಅದು ಹಿಂದೂ ನಾಯಕ ಆಗಿರ್ಬೋದು, ಮುಸ್ಲಿಂ ನಾಯಕ ಆಗಿರ್ಬೋದು, ಕ್ರಿಶ್ಚಿಯನ್ ನಾಯಕ ಆಗಿರ್ಬೋದು. ಎಲ್ಲಪ್ಪ ಹಿಂದುತ್ವವನ್ನ ಪ್ರತಿಪಾದಿಸ್ಕೊಂಬಂದೆ, ಎಲ್ಲಿ ಇಸ್ಲಾಮನ್ನ ಪ್ರತಿಪಾದಿಸ್ಕೊಂಬಂದೆ ಅಥವಾ ಕ್ರಿಶ್ಚಿಯಾನಿಟಿನ ಪ್ರತಿಪಾದಿಸ್ಕೊಂಬಂದೆ, ಎಲ್ಲಾನು ಹೇಳ್ಬಿಟ್ಟು ಇವತ್ತು ನಮ್ಮ ಮಕ್ಕಳ ಜೀವನವನ್ನ ಬೀದಿಗೆಳಿತಾ ಇದ್ದೀರಾ. ಸೊ ನೀವೆಲ್ಲಾ ನಾಯಕರುಗಳು ಸರಿ ಇಲ್ಲ ಅನ್ನೋದು ಪೇರೆಂಟ್ಸ್ಗೆ ಅರಿವಾದ್ರೆ, ತಾವುಗಳು ಅಕಸ್ಮಾತ್ ಆಗಿ ಎಲ್ಲಾದ್ರೂ ಎಲೆಕ್ಷನ್ಗೆ ಇವರ ವಿರುದ್ಧವಾಗಿ ಕಾಂಪೀಟ್ ಮಾಡೋದಕ್ಕೆ ಆ ರೀತಿಯ ಒಂದು ಏನಾದ್ರೂ ನಾಲೆಡ್ಜ್ ಅನ್ನ ನೀವು ಪಡ್ಕೊಂಡ್ರ, ಆ ರೀತಿಯ ಒಂದು ಮನಸ್ಥಿತಿಯನ್ನೇನಾದ್ರೂ ನಿಮ್ಮಲ್ಲಿ ಇಟ್ಕೊಂಡಿದ್ದೀರಾ? ನಿಮ್ಮ ಮಕ್ಕಳಿಗೋಸ್ಕರ ಈ ವ್ಯವಸ್ಥೆಯ ವಿರುದ್ಧ ನಿಂತು ಹೋರಾಡಿ. ಅದನ್ನ ಬಿಟ್ಬಿಟ್ಟು ಅವ್ರ ಹಿಜಾಬ್ ಹಾಕೋ ಬರ್ತಾರೆ, ನೀನ್ ಕೇಸರಿ ಶಾಲೆ ಹಾಕೊಂಡು ಹೋಗು,
ಅವರು ಶಿಲುಬೆ ಹಾಕ ಬರ್ತಾರೆ, ನೀನ್ ಟೋಪಿ ಹಾಕೊಂಡು ಹೋಗು. ಈ ರೀತಿಯ ಧಾರ್ಮಿಕ ವೈಷಮ್ಯವನ್ನೇ ಬಿತ್ಕೊಂಡು ಹೋದ್ರೆ ಇದು ರಾಜಕೀಯ ಲಾಭ ಪಡ್ಕೊಳ್ಳುತ್ತೆ ಹೊರತು ಯಾವುದೇ ಕಾರಣಕ್ಕೂ ಸಾಮಾಜಿಕ ಲಾಭ ಪಡ್ಕೊಳ್ಳೋದಿಲ್ಲ. ಇದರಿಂದ ಏನಾಗುತ್ತೆ ಅಂತಂದ್ರೆ ಮೌಢ್ಯತೆ ಹೆಚ್ಚಾಗಿ ಬೆಳೆಯುತ್ತೆ, ಭಯ ಹೆಚ್ಚಾಗುತ್ತೆ. ಸೊ ಇಂತಹ ಆತಂಕದ ಒಂದು ವಾತಾವರಣ ಸಮಾಜದಲ್ಲಿ ಸೃಷ್ಟಿಯಾಗುತ್ತೆ. ಇದೆಲ್ಲವನ್ನು ಹೋಗ್ಲಾಡಿಸಿ ನಾವು ಒಂದು ನಿರ್ಭೀತಿಯಾದಂತಹ ಧೈರ್ಯವಾದಂತಹ ಒಂದು ಸಮಾಜವನ್ನ ನಾವು ಕಟ್ಬೇಕಿದೆ ಇವತ್ತು. ಧರ್ಮಗಳು ಯಾವತ್ತು ಮೌಢ್ಯವನ್ನ ಜಾಸ್ತಿ ಮಾಡುತ್ತೆ, ಅಂಧಶ್ರದ್ಧೆಯನ್ನ ಅಂಧ ಭಕ್ತಿಯನ್ನ ಜಾಸ್ತಿ ಮಾಡುತ್ತೆ. ಅದನ್ನ ಬಿಟ್ಟು ಇನ್ನೇನು ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಒಂದು ಒಳ್ಳೆಯ ಶಿಕ್ಷಣ ನಮ್ಮನ್ನ ಏನ್ ಮಾಡುತ್ತೆ, ಪ್ರಶ್ನೆ ಮಾಡೋ ರೀತಿ ಮಾಡುತ್ತೆ. ಈ ಸರ್ಕಾರಗಳ ವಿರುದ್ಧ, ಈ ಒಂದು ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಪ್ರಶ್ನೆಯನ್ನ ಮಾಡೋದಕ್ಕೆ ನಮಗೆ ಧೈರ್ಯವನ್ನ ಕೊಡುತ್ತೆ. ಸೊ ನಮಗೆ ಶಿಕ್ಷಣ ಬೇಕಾ ಅಥವಾ ಧರ್ಮಗಳು ಬೇಕಾ? ಧಾರ್ಮಿಕ ಗುರುತುಗಳನ್ನ ಹಂಚೋದ್ರ ಬದಲು ಯಾರಾದ್ರೂ ಸಮಾಜ ಸುಧಾರಕರ ಒಂದು ಪುಸ್ತಕಗಳನ್ನ ಮಕ್ಕಳ ಕೈಲಿ ಕೊಡಿ. ಯಾಕಂದ್ರೆ ಮುಂದೆ ನಿಮ್ಮ ಮಕ್ಕಳುಗಳು ಕೂಡ ಈ ಸಮಾಜದಲ್ಲಿ ಸಂಘರ್ಷವೇ ಇಲ್ಲದ ಸಮಾಜ ಸುಧಾರಕರಾಗ್ತಾರೆ. ನಮ್ಮ ಸಮಾಜಕ್ಕೆ ಬೇಕಿರ್ತಕ್ಕಂಥದ್ದು ಒಳ್ಳೆಯ ಡಾಕ್ಟರ್ಸು, ಒಳ್ಳೆ ಇಂಜಿನಿಯರ್ಸು, ಒಳ್ಳೆ ಸೈಂಟಿಸ್ಟ್ಗಳು, ಪೊಲೀಸ್ಗಳು, ಲಾಯರ್ಗಳು ಮತ್ತೆ ಲೇಬರ್ಸ್ಗಳು. ಅದನ್ನ ಬಿಟ್ಬಿಟ್ಟು ನಮಗೆ ಧಾರ್ಮಿಕ ಕಚ್ಚಾಟವನ್ನ ನಡೆಸ್ತಕ್ಕಂಥ ಜನರಲ್ಲ. ಅಕಸ್ಮಾತ್ ಏನಾದ್ರೂ ನಾವು ಧಾರ್ಮಿಕ ಆಚರಣೆಗಳನ್ನ ಮಾಡ್ತೀವಿ ಅನ್ನೋದೇ ಆದ್ರೆ ಅದು ನಮ್ಮ ವೈಯಕ್ತಿಕವಾಗಿ ಆಗಿರ್ಬೇಕು. ಅದು ಸಾಮಾಜಿಕವಾಗಿ ನಾನೇನೋ ಮಾಡ್ತೀನಿ ಅದನ್ನ ನೀನು ಕೂಡ ಫಾಲೋ ಮಾಡ್ಬೇಕು, ಅಥವಾ ಅವ್ರು ಅದನ್ನ ಮಾಡ್ತಾರೆ ನಾನು ಕೂಡ ಇದನ್ನ ಮಾಡ್ಬೇಕು ಅನ್ನೋದು ಯಾವುದೇ ಕಾರಣಕ್ಕೂ ಆಗಿರಬಾರ್ದು. ಸಮಾಜದಲ್ಲಿ ಧಾರ್ಮಿಕ ಸಂಘರ್ಷಗಳು ಹೆಚ್ಚಾಗ್ತಿರ್ತಕ್ಕಂಥ ಈ ಸಮಯದಲ್ಲಿ ರಾಜಕೀಯ ಪಕ್ಷಗಳು ಅದರಲ್ಲಿ ತಮ್ಮ ಬೇಳೆನ ಬೇಯಿಸ್ಕೊಳಕ್ ಹೋಗ್ಬಾರ್ದು. ಆ ಬೆಂಕಿ ಯಾವತ್ತಿದ್ರೂ ಕೂಡ ತಮ್ಮ ಬುಡಕ್ಕೂ ಕೂಡ ಬಂದೇ ಬರುತ್ತೆ ಅನ್ನೋದು ಅವ್ರಿಗೆ ಅರಿವಿರ್ಬೇಕು. ಈ ರೀತಿಯ ಚೀಪ್ ಟ್ರಿಕ್ಸ್ ಅನ್ನ ಮಾಡೋದ್ರ ಬದಲು ನಿಮಗೆ ನಿಜವಾಗ್ಲೂ ಧೈರ್ಯನೇ ಇದ್ರೆ ನಿಮ್ಮ MLAಗಳಿಗೆ, MP ಗಳಿಗೆ ನಿಮ್ಮ ವಾರ್ಡ್ನ ಅಥವಾ ನಿಮ್ಮ ಏರಿಯಾದ ಅಥವಾ ನಿಮ್ಮ ಊರಿನ ಎಲ್ಲೆಲ್ಲಿ ಕಸ ಬಿದ್ದಿರುತ್ತೆ, ಎಲ್ಲಿ ರೋಡ್ಗಳು ಗುಂಡಿ ಬಿದ್ದಿರುತ್ತೆ, ಎಲ್ಲಿ ನೀರು ಸರಿಯಾಗಿ ಬರ್ತಾ ಇರಲ್ಲ, ಶಾಲೆಗಳು ಸರಿ ಇರಲ್ಲ, ಆ ಎಲ್ಲ ಒಂದೊಂದು ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡು ಹೋಗಿ ಪ್ರಿಂಟ್ ತೆಗೆಸ್ಕೊಂಡು ಹೋಗಿ ಅವರಿಗೆ ಹಂಚಿ. ಬಂದಂತ ಯಾವ MLA, MP ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರು, TP, ZP ಎಲ್ರಿಗೂ ಕೂಡ ಹಂಚ್ತಾ ಬನ್ನಿ. ಅವಾಗೇನಾದ್ರೂ ಸಮಾಜ ಬದಲಾವಣೆ ಆಗ್ಬೋದು, ಅದನ್ನ ನಿರೀಕ್ಷೆ ಮಾಡಿ. ಅದನ್ನ ಬಿಟ್ಬಿಟ್ಟು ಧಾರ್ಮಿಕ ಸಂಘರ್ಷಗಳಿಂದ ಯಾವುದೇ ಕಾರಣಕ್ಕೂ ಸಮಾಜ ಬದಲಾಗಲ್ಲ. ಮನುಷ್ಯನಿಗೆ ಇವತ್ತು ಬೇಕಿರ್ತಕ್ಕಂಥದ್ದು ಒಂದು ಉನ್ನತ ಮಟ್ಟದ ಜೀವನ ಶೈಲಿ. ಅದು ಸಿಗ್ತಕ್ಕಂಥದ್ದು ಒಳ್ಳೆಯ ರಾಜಕಾರಣದಿಂದ ಹೊರತು ಯಾವುದೇ ಕಾರಣಕ್ಕೂ ಧರ್ಮಗಳು ಅವನ್ನ ನಮ್ಗೆ ಕೊಡ್ಸೋದಿಲ್ಲ. ಅದಕ್ಕೆ ಇಲ್ಲಿನ ರಾಜಕಾರಣವನ್ನ ನೀವು ಪ್ರಶ್ನೆ ಮಾಡೋದನ್ನ ಕಲ್ತ್ಕೊಳ್ಳಿ.